ಒಂದು ನಿಮಿಷ ಕೋಪ ಕಡಿಮೆ ಮಾಡ್ಕೋ ಪಾರು. ಪಾರು ನನ್ನ ಕಣ್ಣೋಡು, ಪಾರು ನನ್ನ ಕಣ್ಣೋಡು. ಸಮಾಧಾನ ಮಾಡ್ಕೋ ಪಾರು. ಅಮ್ಮ ಅಮ್ಮ ನನ್ನ ಯಾಕೆ ತಡ್ದೆ? ಅಪ್ಪ ಏನ್ ಮಾಡ್ದಕ್ಕೆ ಹೊರಟಿದ್ರು ಗೊತ್ತಾ? ನನ್ನ ನನಗೆಲ್ಲ ಗೊತ್ತಮ್ಮ. ನಿನಗೆಲ್ಲ ಗೊತ್ತಾ? ಅಪ್ಪ ನನ್ನ ನಾದ್ನಿಗೆ ಬಾಯಿಗೆ ಬಂದಾಗ ಬೈದು ಧಮ್ಕಿಯಕ್ಕೆ ಹೋಗ್ತಿದ್ದಾರೆ. ನನ್ನ ಅರ್ಧಕ್ಕೆ ತಡೆದು ನಿನಗೆಲ್ಲ ಗೊತ್ತಿದೆ ಅಂತಿದೆಯಲ್ಲಮ್ಮ. ನಿನಗೇನು ಗೊತ್ತಿಲ್ಲ, ನಿನಗೇನು ಗೊತ್ತಿಲ್ಲ. ನಿನಗೆಲ್ಲ ಗೊತ್ತಿದ್ದಿದ್ರೆ ಅಪ್ಪ ನಾನು ನಿನ್ ಮುಂದೆ ನಿಂತ್ಕೊಂಡು ನಿನ್ ಗಂಡ ಅಂತಾನು ನೀನ್ ನೋಡ್ದೆ ಸಿಗ್ದು ಹಾಕ್ಬಿಡ್ತಿದ್ದೆ. ಆಗ್ಲಿಲ್ಲ. ಇಷ್ಟು ವರ್ಷ ಮಾಡಕ್ಕಾಗದೆ ಇರೋದನ್ನ ಈಗ ಹೇಗಮ್ಮ ಮಾಡಕ್ ಸಾಧ್ಯ? ಆವತ್ತು ನೀನು ಸೋಮೇಗೌಡನ ನನ್ನ ಮದ್ವೆ ಆಗಲ್ಲ ಅಂದ್ಯಲ್ಲ, ಆಗ ನಾನು ನಿನ್ ಪರವಾಗಿ ನಿಲ್ಬೇಕಿತ್ತು. ನಿನ್ನ ಅಪ್ಪನಿಗೆ ಹೆದರ್ಕೊಂಡು ಅವತ್ತು ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಟ್ಟೆ. ಸ್ವಂತ ಮಗಳಿಗೆ ನಾನು ನ್ಯಾಯ ಕೊಡ್ಸಕ್ಕಾಗದೆ ಇರೋಳು ಸೊಸೆಗೆ ನ್ಯಾಯ ಕೊಡ್ಸಕ್ಕಾಗತ್ತೆ ನಮ್ಮ. ಅಂದ್ರೆ ನಿನಗೆಲ್ಲ ವಿಷಯ ಗೊತ್ತಿದ್ಯಾ? ಅಲ್ಲಮ್ಮ, ನಿನಗೆ ಗೊತ್ತಿದ್ರು ಹೆಂಗಮ್ಮ ಸುಮ್ಮನೆ ಇರೋದಕ್ಕೆ ಸಾಧ್ಯ? ನಾನು ಬರ್ತಿರೋ ಕೋಪಕ್ಕೆ ತಂಗಿನಕಾಯಿನ ತಲೆ ಮೇಲೆ ಇಟ್ಬಿಟ್ಟು ಕೊಚ್ಚಾಕ್ಬಿಡೋಣ ಅನಿಸ್ತಿದೆ. ಸುತ್ಕೊಳ್ಳಿ ಪಾಪ, ನನಗೆ ಸುತ್ಕೊಳ್ಳಿ. ಆದ್ರೆ ನಾನು ಒಂದು ಹೆಣ್ಣಿನ ಪರ ನಿಂತ್ಕೊಂಡಲ್ಲ ಅಂತ ಒಂದು ಸಮಾಧಾನ ಅನ್ನೋದ್ರು ಇರುತ್ತೆ ನನಗೆ. ನಾನು ಬಿಡ. ಒಬ್ಬ ಮಗಳು ತನ್ನ ತಂದೆ ಮೇಲೆ ಕೈ ಮಾಡಿದ್ಲು ಅನ್ನೋ ಪಾಪ ನಿನಗೆ ಸುತ್ಕೊಳ್ಳೋದು ಬೇಡ ಕಂದ. ಪಾಪ ಪುಣ್ಯ ಬಗ್ಗೆ ನೀನ್ ಮಾತಾಡ್ಬೇಡಮ್ಮ. ಅವಳು ನನ್ನ ನಾದ್ನಿ, ಅದೆಲ್ಲ ಬಿಡು. ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತದೆ.